ಎಲ್ರಿಗೂ ನಮಸ್ಕಾರ. ಇವತ್ತು 1 ಕಪ್ ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ತುಂಬಾ ಗರಿಗರಿಯಾಗಿರುವಂತಹ ಚಿಪ್ಸನ್ನ ಯಾವ ರೀತಿ ಮಾಡೋದಂತ ನೋಡೋಣ. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ, ನೋಡಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಕಲರು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಮಕ್ಕಳು ಲಂಚ್ ಬಾಕ್ಸ್ಗೆ ಏನಾದರೂ ಸ್ನ್ಯಾಕ್ಸ್ ಕೇಳ್ತಿರ್ತಾರೆ, ಇಲ್ಲಾಂದರೆ ಸಂಜೆ ಸ್ಕೂಲಿಂದ ಬಂದಾಗ ಏನಾದರೂ ಸ್ನ್ಯಾಕ್ಸ್ನ ಹುಡುಕ್ತಿರ್ತಾರೆ. ಆ ಟೈಮಲ್ಲಿ ಹೆಲ್ದಿಯಾಗಿರೋಗೆ ಅಕ್ಕಿ ಹಿಟ್ಟಿಂದ ಈ ಚಿಪ್ಸನ್ನು ಮಾಡಿಕೊಟ್ಟು ನೋಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಬನ್ನಿ ಹಾಗಾದರೆ ಈ ಅಕ್ಕಿ ಹಿಟ್ಟಿನ ಚಿಪ್ಸ್ನ ಯಾವ ರೀತಿ ಮಾಡೋದಂತ ನೋಡೋಣ. ಅಕ್ಕಿ ಹಿಟ್ಟಿಂದ ಈ ಚಿಪ್ಸ್ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ 1 ಬಟ್ಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಒಂದು ದೊಡ್ಡ ಬೌಲ್ ಅಂತಲೇ ಹೇಳ್ಬೋದು. ಅಂದರೆ ಮೆಜರ್ಮೆಂಟಲ್ಲಿ ಹೇಳ್ಬೇಕಂದ್ರೆ ಒಂದು 1/4 kg ಹಿಟ್ಟಿಡ್ಸುತ್ತೆ. ಅಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದೇ ಬಟ್ಲಲ್ಲಿ ನಾನು 1 ಬಟ್ಲಷ್ಟು ನೀರನ್ನು ತೊಗೊಂಡಿದ್ದೀನಿ. ಈಕ್ವಲಾಗಿ ತೊಗೊಳ್ಳಿ. 1 ಬಟ್ಲು ಅಕ್ಕಿ ಹಿಟ್ಟಿಗೆ 1 ಬಟ್ಲು ನೀರು ಕರೆಕ್ಟ್ ಮೆಜರ್ಮೆಂಟ್ ಆಗುತ್ತೆ. ಸ್ಟವ್ನ ಆನ್ ಮಾಡಿಬಿಟ್ಟು 1 ಬಟ್ಲು ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು 1 ಸ್ಪೂನಷ್ಟು ಕರಿ ಜೀರಿಗೆ ತೊಗೊಂಡಿದ್ದೀನಿ. ಇದು ಒಳ್ಳೆ ಕಲರ್ ಕೊಡುತ್ತೆ, ರುಚಿನೂ ಚೆನ್ನಾಗಿರುತ್ತೆ ಚಿಪ್ಸ್ದು. ಸ್ವಲ್ಪ ಓವಿನ ಕಾಳು ಹಾಕಿದ್ದೀನಿ. 1-2 ಸ್ಪೂನ್ ಕಪ್ಪು ಎಳ್ಳು ಹಾಕ್ಕೊಂಡಿದ್ದೀನಿ. ಕಪ್ಪೆಳ್ಳು ಮತ್ತು ಕಪ್ಪು ಜೀರಿಗೆನ ಮರೆಯೋಕ್ಕೆ ಹೋಗ್ಬೇಡಿ, ಒಂದೊಳ್ಳೆ ಕಲರ್ ಕೊಡುತ್ತೆ ಈ ಚಿಪ್ಸಿಗೆ. ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. 1-2 ಸ್ಪೂನಷ್ಟು ಹಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. ಹಚ್ಚ ಖಾರದ ಪುಡಿ ಇಷ್ಟ ಇಲ್ಲ ಅನ್ನೋರು ಇಲ್ಲಿ ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಬೇಕಿದ್ರೂ ಹೆಚ್ಚಿ ತೊಗೊಳ್ಬೋದು. ಸ್ಟವ್ನ ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ನೀರನ್ನು ಬಿಸಿ ಮಾಡ್ಕೊಳ್ಬೇಕು. ಬಿಸಿ ಆದಮೇಲೆ ನೋಡಿ ಈ ರೀತಿ ನೀರು ಕುದೀತಾ ಇರಬೇಕು. ಅಲ್ಲಿವರೆಗೂ ಸ್ಟವ್ನ ಐ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಂಡು, ನೀವು ಯಾವಾಗ ಹಿಟ್ಟು ಹಾಕ್ಕೊಳ್ತೀರೋ ಆವಾಗ ಸ್ಟವ್ ಫ್ಲೇಮ್ನ ಮೀಡಿಯಮ್ ಮಾಡ್ಕೊಳ್ಳಿ. ನೋಡಿ ಸ್ಟವ್ ಫ್ಲೇಮ್ನ ಮೀಡಿಯಮ್ ಮಾಡಿಕೊಂಡು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು 1 ಬಟ್ಲು ನೀರಿಗೆ 1 ಬಟ್ಲು ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಮತ್ತೆ ಇದನ್ನು ಕಲಿಸ್ಬೇಕಾದ್ರೆ ಎಕ್ಸ್ಟ್ರಾ ನೀರು ಬೇಕಾಗಲ್ಲ. ಕರೆಕ್ಟ್ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಬೋದು. ನಿಧಾನಕ್ಕೆ ಸ್ಟವ್ ಊರಿನ ಇವಾಗ ಲೋ ಮಾಡಿಕೊಂಡು ಈ ರೀತಿ ನಿಧಾನಕ್ಕೆ ಕಲಿಸ್ಕೊಳ್ಳಿ. ಚೆನ್ನಾಗಿ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಸ್ಟವ್ನ ಆಫ್ ಮಾಡಿಕೊಂಡು ಅದು ಸಂಪೂರ್ಣವಾಗಿ ತಣ್ಣಗೆ ಆದಮೇಲೆ ಈ ರೀತಿ ಕೈಯಿಂದ ನೀಟಾಗಿ ಹಿಟ್ಟನ್ನು ನಾದ್ಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ನಾದುತ್ತೀರೋ ಅಷ್ಟು ಚೆನ್ನಾಗಿ ಈ ಅಕ್ಕಿ ಹಿಟ್ಟಿನ ಚಿಪ್ಸು ತುಂಬಾ ಸ್ಮೂತಾಗಿ ಬರುತ್ತೆ. ನಾವು ಎಕ್ಸ್ಟ್ರಾ ನೀರೇನು ಹಾಕೋದು ಬೇಡ. 1 ಬಟ್ಲು ನೀರು 1 ಬಟ್ಲು ಅಕ್ಕಿ ಹಿಟ್ಟನ್ನು ಕರೆಕ್ಟ್ ಮೆಜರ್ಮೆಂಟಲ್ಲಿ ಹಾಕ್ಕೊಂಡ್ರೆ ಈ ಹಿಟ್ಟನ್ನು ಅದೇ ನೀರು ಸಾಕಾಗುತ್ತೆ. ಚೆನ್ನಾಗಿ ಹಿಟ್ಟನ್ನು ನಾದಿ ತೊಗೊಳ್ಳಿ. 1-2 ಸ್ಪೂನ್ ಎಣ್ಣೆ ಹಾಕಿ ಬೇಕಿದ್ರೂ ನಾದಿದ್ರೂ ಚೆನ್ನಾಗಿರುತ್ತೆ. ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಂಡು ಒಂದು ಸಲ ನಾದ್ಕೊಂಡು ಸ್ವಲ್ಪ ಹಿಟ್ಟನ್ನು ತೊಗೊಂಡಿದ್ದೀನಿ. ನೋಡಿ ಇಷ್ಟು ಹಿಟ್ಟನ್ನು ತೊಗೊಳ್ಳಿ. ನಿಮಗೆ ದೊಡ್ಡದಾಗಿ ಬೇಕಿದ್ರೂ ಮಾಡ್ಕೊಳ್ಬೋದು, ಚಿಕ್ಕ ಚಿಕ್ಕದಾಗಿ ಇಷ್ಟಪಟ್ಟರೆ ಚಿಕ್ಕದಾಗಿ ಬೇಕಿದ್ರೂ ಮಾಡ್ಕೊಳ್ಬೋದು. ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ರೀತಿ ರೌಂಡ್ ಮಾಡಿಕೊಂಡು ಕೈಯಲ್ಲೇ ಹಾಗೆ ತಟ್ಕೊಳ್ತಿದ್ದೀನಿ. ನೋಡಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಈ ಚಿಪ್ಸನ್ನ ಇದೇ ರೀತಿ ಕೈಯಲ್ಲಿ ತಟ್ಟು ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಇದು ಒಂಥರ ರುಚಿ ಇರುತ್ತೆ. ಇಲ್ಲಾಂದರೆ ಈ ರೀತಿ ಕಷ್ಟ ಆಗುತ್ತೆ ಅನ್ನೋದಾದರೆ ಈ ರೀತಿ ರೌಂಡ್ದಾಗಿ ಬಿಲ್ಲೆ ಮಾಡಿಕೊಂಡು ಒಂದು ಬಟ್ಲು ಅಥವಾ ಒಂದು ತಟ್ಟೆ ಸಹಾಯದಿಂದ ನೀವು ಪ್ರೆಸ್ ಮಾಡ್ಕೊಳ್ಬೋದು. ಕವರ್ ಮಧ್ಯೆ ಈ ಹಿಟ್ಟನ್ನು ಇಟ್ಟು ಒಂದು ಬಟ್ಲು ಅಥವಾ ಲೋಟದ ಹೆಲ್ಪ್ ತೊಗೊಂಡು ಪ್ರೆಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಬೋದು. ಆದರೆ ನನಗೆ ಕೈಯಲ್ಲಿ ಮಾಡಿದ್ರೆ ಈಸಿ ಅನ್ನಿಸ್ತು, ಹಾಗಾಗಿ ಚಿಕ್ಕದಾಗಿ ಮಾಡಿಕೊಂಡು ಕೈಯಲ್ಲೇ ಈ ರೀತಿ ತಟ್ಟಿ ಎಲ್ಲ ಹಿಟ್ಟಲ್ಲಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಒಂದು ಸಲ ಹಿಟ್ಟನ್ನು ನಾದ್ಕೊಂಡು ಈ ರೀತಿ ಕೈಯಲ್ಲಿ ತಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ನಂತರನೇ ಸ್ಟವ್ನ ಆನ್ ಮಾಡಿಕೊಂಡು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು, ನೀವು ಎಣ್ಣೆ ಎಷ್ಟು ತೊಗೊಂಡಿರ್ತೀರೋ ಅದಕ್ಕೆ ತಕ್ಕ ಹಾಗೆ ಮುಳುಗುವಷ್ಟು ಈ ಚಿಪ್ಸನ್ನು ಹಾಕಿ ಫ್ರೈ ಮಾಡ್ಕೊಳ್ಬೋದು. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಒಂದು ಸಲ ಈ ಚಿಪ್ಸನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ನೀವು ಎಣ್ಣೆ ಬಿಸಿ ಮಾಡಿಕೊಂಡ್ರೆ ಒಂದಾದಮೇಲೆ ಒಂದು ಬ್ಯಾಚ್ ಹಂಗೆ ನೀವು ಫ್ರೈ ಮಾಡ್ಕೊಳ್ಬೋದು. ನೋಡಿ ಎಣ್ಣೆ ಚೆನ್ನಾಗಿ ಕಾದಿರೋದ್ರಿಂದ ಚಿಪ್ಸ್ ಎಣ್ಣೆಗೆ ಹಾಕಿ 1-2 ಸೆಕೆಂಡ್ ಆದ ತಕ್ಷಣ ಮೇಲ್ಗಡೆ ಬರುತ್ತೆ. ಈ ರೀತಿ ಮೇಲ್ಗಡೆ ತೇಲಿದಾಗ ಸ್ಪೂನ್ ಸಹಾಯದಿಂದ ಒಂದು ಸಲ ತಿರುಗಿಸಿ ಮತ್ತೊಂದು ಸಲ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ಟೈಮಲ್ಲಿ ಸ್ವಲ್ಪ ಉರಿನ ಜಾಸ್ತಿ ಮಾಡಿಕೊಂಡ್ರು ನಡೆಯುತ್ತೆ. ನೋಡಿ ಈ ರೀತಿ ಗುಳ್ಳೆಗಳೆಲ್ಲ ಕಮ್ಮಿ ಆಗಬೇಕು. ಎಣ್ಣೆಯಲ್ಲಿ ಇರೋಂತಹ ಬಬಲ್ಸ್ ಎಲ್ಲ ಕಮ್ಮಿ ಆದಮೇಲೆ ಇದನ್ನು ತೆಗೆದುಬಿಡಿ. ಆವಾಗ ಚೆನ್ನಾಗಿ ಬೆಂದಿರುತ್ತೆ. ಗುಳ್ಳೆಗಳು ಸ್ವಲ್ಪ ಇದೆ ಅಂದರೆ ಇನ್ನೂ ಚಿಪ್ಸ್ ಬೆಂದಿಲ್ಲ ಅಂತ. ಪೂರ್ತಿಯಾಗಿ ಗುಳ್ಳೆಗಳೆಲ್ಲ ಹೋದ್ಮೇಲೆ ನೀವು ಈ ರೀತಿ ತೆಗೆದ್ರೆ ಚಿಪ್ಸು ಹದವಾಗಿ ಕ್ರಿಸ್ಪಿಯಾಗಿ ಬೆಂದಿರುತ್ತೆ. ಮತ್ತೊಂದು ಸ್ವಲ್ಪ ಚಿಪ್ಸನ್ನು ಕರ್ಕೊಳ್ತಿದ್ದೀನಿ. ಒಂದು ಸಲ ರೆಡಿ ಮಾಡಿ ಇಟ್ಕೊಂಡ್ರೆ ಈ ರೀತಿ ಒಂದು ಸ್ವಲ್ಪ ಆದಮೇಲೆ ಒಂದು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಳ್ಬೋದು. ಇಲ್ಲಾಂದರೆ ಎಣ್ಣೆಲಿ ಫ್ರೈ ಮಾಡ್ತಿರ್ಬೇಕಾದ್ರೆ ನೀವು ಪಕ್ಕದಲ್ಲಿ ಇದನ್ನು ರೆಡಿ ಮಾಡಿ ಇಟ್ಕೊಳಕ್ಕೆ ಹೋದರೆ ತುಂಬಾ ಸಮಯ ಆಗುತ್ತೆ, ಹಾಗೆ ಎಣ್ಣೆ ಜಾಸ್ತಿ ಕಾದ್ಬಿಡುತ್ತೆ. ಹಾಗಾಗಿ ನೀವು ಮೊದಲೇ ಈ ಬಿಲ್ಲೆಗಳನ್ನ ರೆಡಿ ಮಾಡಿ ಇಟ್ಕೊಂಡು ಎಣ್ಣೆ ಬಿಸಿ ಮಾಡಿಕೊಂಡು
ನಂತರ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ ಸೆಕೆಂಡ್ ಬ್ಯಾಚು ಅಷ್ಟೇ ಚೆನ್ನಾಗಿ ಬೆಂದಿದೆ. ಎಣ್ಣೆಯಲ್ಲಿರೋ ಗುಳ್ಳೆಗಳೆಲ್ಲ ಸಂಪೂರ್ಣವಾಗಿ ಕಮ್ಮಿ ಆದಮೇಲೆ ಇದನ್ನು ತೆಗಿತಾ ಇದ್ದೀನಿ. ನೋಡಿ ಕಲರು ಅಷ್ಟೇ ಎಷ್ಟು ಚೆನ್ನಾಗಾಗಿದೆ ಅಂತ. ಕಪ್ಪು ಎಣ್ಣೆ ಮತ್ತು ಕಪ್ಪು ಜೀರಿಗೆ ಹಾಕಿರೋದ್ರಿಂದ ಒಂದು ಒಳ್ಳೆ ಕಲರ್ ಬರುತ್ತೆ. ನೋಡಿದ್ರಲ್ವ, 1 ಕಪ್ ಅಕ್ಕಿ ಹಿಟ್ಟಿಂದ ಮಕ್ಕಳಿಗೆ ಯಾವ ರೀತಿ ಹೆಲ್ದಿಯಾಗಿರೋ ಸ್ನ್ಯಾಕ್ಸ್ನ ಮನೆಯಲ್ಲೇ ಮಾಡ್ಕೊಳ್ಬೋದಂತ. ಮಕ್ಕಳಿಗೆ ಬಾಕ್ಸ್ಗೆ ಹಾಕಿ ಕಳಿಸಿದ್ರೆ ಸ್ನ್ಯಾಕ್ಸ್ ಟೈಮಲ್ಲಿ ತಿನ್ಕೊಳ್ತಾರೆ, ಇಲ್ಲಾಂದರೆ ಸ್ಕೂಲಿಂದ ಬಂದಾಗ ಕೊಟ್ಟರು ಖುಷಿಯಾಗಿ ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿರುತ್ತೆ. ಒಂದು ಸಲ ಮಾಡಿಕೊಟ್ಟು ನೋಡಿ, ಮಕ್ಕಳು ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ. ಇನ್ನೂ ಗರಿಗರಿಯಾಗಿ ವಯಸ್ಸಾದವ್ರಿಗೆ ಸ್ವಲ್ಪ ಸ್ಮೂತಾಗಿರ್ಬೇಕಂದ್ರೆ ಅರ್ಧ ಬಟ್ಲು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ, ಇನ್ನು ಅರ್ಧ ಬಟ್ಲು ಚಿರೋಟಿ ರವೆ ಹಾಕ್ಕೊಳ್ಳಿ, ಆಗ ಇನ್ನೂ ಗರಿಗರಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.